ನಾನು ಗೋಮತ್ ಸುಧನ್ ಅವ್ರ ಮಾತು ಹೇಳಿದ್ರು. ಅವ್ರೇನ್ ಹೇಳಿದ್ರು, ಮುದ್ರಾ ಲೋನ್ ಕೊಟ್ಟು ಸ್ವಂತ ಉದ್ಯಮಿಗಳನ್ನ ಉದ್ಯೋಗಿಗಳು ಅಂತ ಕನ್ಸಿಡರ್ ಮಾಡಿಲ್ಲ ಅಂತ. ಒಂದು ಮಾಹಿತಿ ನಿಮಗೆ ಮತ್ತೆ ನಿಮ್ಮ ವೀಕ್ಷಕರಿಗೂ ಕೂಡ, ಈ ಮುದ್ರಾ ಲೋನ್ಸ್ ಎಲ್ಲ ನೋಡಿದ್ರೆ 91% ಆಫ್ ಮುದ್ರಾ ಲೋನ್ಸ್ ಆರ್ 23,000 and below. 91% ಆಫ್ ಆಲ್ ಮುದ್ರಾ. ಸೊ ಯಾವುದೇ ಒಬ್ಬ ಯುವಕನಿಗೆ ನೀವು 23,000 ರೂಪಾಯಿ ಕೊಟ್ಬಿಟ್ಟು, ಇಲ್ಲಪ್ಪ ಹಿ ಇಸ್ ನೋ ಲಾಂಗರ್ ಅನ್ಎಂಪ್ಲಾಯ್ಡ್ ಅಂತ ಹೇಳಿದ್ರೆ ಅದು ನಿಜ ಸತ್ಯ ಆಗುತ್ತೆ ಸರ್? ಅದು ಯಾರಾದ್ರೂ ಒಪ್ಕೋತಾರ? 23,000ದಲ್ಲಿ ನೀವು ಎಂತ ಉದ್ಯಮ ನೀವು ಸ್ಟಾರ್ಟ್ ಮಾಡ್ಕೋಬಹುದು? ಅದ್ರಲ್ಲಿ ನೀವು ನನ್ನ ತಿಂಗಳಿಗೆ ಇಷ್ಟು ಬರುತ್ತೆ ಅಂತ ನೀವು ಯೋಚನೆ ಮಾಡಕ್ ಸಾಧ್ಯ ಇದೆ? 23,000ದಲ್ಲಿ 12 ಲಕ್ಷ ಕೋಟಿ. ಅದು ಸರಿ, ಎಷ್ಟು ಜನರಿಗೆ ಸರ್? ಜನರಿಗೆ ನಾವು 12 ಲಕ್ಷ ಕೋಟಿ ಕೊಟ್ಟಿರುವಂತದ್ದು ಹತ್ತತ್ರ ಒಂದು 13.5 ಕೋಟಿ ಜನರಿಗೆ ಕೊಟ್ಟಿರುವಂತದ್ದು. 91% ಸರ್. 91% ತೆಗೆದ್ರು ಕೂಡ 91% ಜನ ಸರ್. ಉಳಿದಿರೋ 9% 1 ಕೋಟಿ 30 ಲಕ್ಷ ಜನ ಆಯ್ತು. ಆಯ್ತು, 91% ಜನ ಏನು ಶುರು ಮಾಡಿಲ್ಲ ಅಂದ್ರೆ 1 ಕೋಟಿ 30 ಲಕ್ಷ ಜನರದ್ದು ಉದ್ಯೋಗ ಅಂತ ಹಿಡ್ಕೊಳ್ಳಿ ಅಂತಾರ ಅವರು. ಇಲ್ಲ, ನಾನು ಹೇಳ್ತಾ ಇರೋದು ಏನಂತಂದ್ರೆ, ಈ ದೇಶದಲ್ಲಿ ಸರ್ ಅವರನ್ನು ಉದ್ಯೋಗಿಗಳು ಅಂತ ಕನ್ಸಿಡರ್ ಮಾಡಿಲ್ವಾ? ಯಾವುದು ಉದ್ಯೋಗಿಗಳು ಅಂತ ಕನ್ಸಿಡರ್? ನೀವು ಮುದ್ರಾ ಲೋನ್ಸ್ ಕೊಟ್ಟು ಇಷ್ಟು ಜನ ನೀವು ನಿರುದ್ಯೋಗಿಗಳಲ್ಲ, ಇವರೆಲ್ಲ ಸ್ವಂತ ಉದ್ದಿಮೆದಾರರು ಅಂತ ಹೇಳಿ ಇವಾಗ ಅದ್ರಲ್ಲಿ 91% ನೀವು ತೆಗೆದಾಕಿದ್ರೆ, ಆಮೇಲೆ ನಿಮ್ಮ ಸ್ಕಿಲ್ ಇಂಡಿಯಾದಲ್ಲಿ ಎರಡನೇದಾಗಿ ಸರ್ ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದೆ. ಇಪಿಎಫ್ ಮತ್ತು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅದಕ್ಕೆ 2 ಕೋಟಿ ಜನರು ಬಂದು ಸೇರ್ಕೊಂಡ್ರು. ನೆಕ್ಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದೆ ಗೃಹಿಣಿಯರ ಬಗ್ಗೆ. ಅಲ್ಲ, ಒಂದು ಸ್ಕಿಲ್ ಇಂಡಿಯಾದಲ್ಲಿ 7% ಮಾತ್ರ ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಅಂದ್ರೆ ಸ್ಕಿಲ್ ಇಂಡಿಯಾದಲ್ಲಿ ಯಾರು ಎನ್ರೋಲ್ ಮಾಡ್ಕೊಂಡಿದ್ದಾರೆ 7% ಮಾತ್ರ ಅವ್ರಿಗೆ ಉದ್ಯೋಗ ಸಿಕ್ಕಿದೆ. ಸೊ ಅದರಲ್ಲಿ ನೀವು ನಿಮ್ಮ ರೆಕಾರ್ಡ್ ಹೇಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಹೇಳಿದ್ದು 2 ಕೋಟಿ ನೌಕರಿಗಳನ್ನ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಅಂತ. ಅದಾಗಲಿಲ್ಲ. ಇನ್ಫ್ಯಾಕ್ಟ್ 1.5 ಲಕ್ಷ ಜನ ನೌಕರಿ ಕಳ್ಕೊಂಡ್ರು. ಮತ್ತು ಇವಾಗ ಇಲ್ಲ ಈ ಮುದ್ರಾ ಸ್ಟೋರಿ ಮತ್ತೆ ಸ್ಕಿಲ್ ಇಂಡಿಯಾ ಸ್ಟೋರಿ ಹೇಳಿದ್ರೆ ಯಾರು ನಂಬೋದಿಲ್ಲ ಅಂತ ನಾನು ಮಾತಾಡ್ತೀನಿ. ಐ ಥಿಂಕ್ ಐಲ್ ಜಸ್ಟ್ ಪುಟ್ ಅ ಫೈನಲ್ ವರ್ಡ್ ಟು ದಟ್. ಏನಾಗುತ್ತೆ ಅಂದರೆ, ಉದ್ಯೋಗ ಅಂತಂದರೆ ಯಾರು ಜನರಿಗೆ ನನಗೆ ಅದು ಅಂಗಡಿ ಮಾಡುವಂಥದ್ದು ಅಥವಾ ಇನ್ಯಾವುದೋ ಅಂತ ಅದು ಜನರು ಕನ್ಸಿಡರ್ ಮಾಡೋರು ನೌಕರಿ ಅಂತ ಕನ್ಸಿಡರ್ ಮಾಡ್ತಾರೆ. ನೌಕರಿ ಅಂತಂದರೆ ಏನು ಅಂದರೆ, ಯಾರೋ ನನಗೆ ಕೆಲಸ ಕೊಡ್ತಾರೆ ಅಂತ. ಐ ಥಿಂಕ್ ಆ ಡೆಲಿಬ್ರೇಷನ್ ಸ್ಟಾರ್ಟ್ ಆಗಿದ್ದು ಹಾಗೆ ಅಂತ ಅನ್ಸುತ್ತೆ ಅದನ್ನು. ಬಟ್ ಏನಾಗುತ್ತೆ, ಈ ಹೂ ಬಿಲ್ಡ್ಸ್ ದ ಬೆಸ್ಟ್ ಪರ್ಸೆಪ್ಷನ್ ಅನ್ನುವಂಥದ್ದು. ಇವತ್ತು ಮುದ್ರಾದಿಂದ 12 ಲಕ್ಷ ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ಅದನ್ನು ನಮ್ಮ ಹತ್ರ ಯಾರ ಹತ್ರ ವೆರಿಫೈ ಮಾಡೋಕ್ಕಾಗಲ್ಲ. ಅಥವಾ ವೋಟ್ ಹಾಕಿದಾರಲ್ಲ ಇವತ್ತಲ್ಲಿ, ಅವ್ರು ಯಾರು ಮುದ್ರಾದಿಂದ 12 ಲಕ್ಷ ಕೋಟಿ ಕೊಟ್ಟಿದ್ದಾರೆ, ಸ್ಕಿಲ್ ಇಂಡಿಯಾದಿಂದ ಇಷ್ಟು ಕೊಟ್ಟಿದ್ದಾರೆ, ಆ ಥರದ ಕನ್ಸಿಡರೇಷನ್ ಮಾಡಿ ಗೋಮತ್ ಸುಧನ್ ನಾನು ಹೇಳೋದು ಏನಾದರೂ ಇರಬಹುದು. ಬಟ್ ವೋಟ್ ಹಾಕೋರು ಇದಾರಲ್ಲ ಇವತ್ತು, ಅವ್ರು ಇದನ್ನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡ್ಬಿಟ್ಟು ವೋಟ್ ಹಾಕ್ತಾ ಇಲ್ಲ. ದೇ ಗೋ ಬೈ ದ ಪರ್ಸೆಪ್ಷನ್. ಹೂ ಬಿಲ್ಡ್ಸ್ ಬೆಸ್ಟ್ ಆಫ್ಟರ್ ಆಲ್ ಎಲೆಕ್ಷನ್ಸ್ ಆರ್ ದ ಪರ್ಸೆಪ್ಷನ್ ಬ್ಯಾಟಲ್ಸ್. ಯಾರ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದರ ಯುದ್ಧವೇ ಚುನಾವಣೆಗಳು. ಇವತ್ತು ವೋಟ್ ಹಾಕೋನಿಗೆ ನನ್ನ ಉದ್ಯೋಗ ಇಲ್ಲ ಅನ್ನೋಂಥದ್ದೇ ನಿಜವಾದ ಅವನ ಸಬ್ಜೆಕ್ಟ್ ಆಗ್ಬಿಟ್ಟಿದ್ರೆ ಅವ್ನು ವೋಟ್ ಹಾಕ್ತಿರ್ಲಿಲ್ಲ. ಅದನ್ನ ಬಿಟ್ಟು ಅವನು ಸ್ಟಿಲ್ ಹೋಗ್ತಿದ್ದಾನೆ ಇನ್ ದ ಸೆನ್ಸ್, ಓಕೆ ಎಲ್ಲೋ ಒಂದ್ ಕಡೆಗೆ ಅವನ ಲಕ್ಷ್ಯ ಇನ್ನೊಂದ್ ಕಡೆಗೆ ಇಟ್ಕೊಂಡು ಆಗ್ತಿದ್ದಾನೆ ಅಂತ ಅನ್ಕೋಬೇಕು. ದಟ್ ಇಸ್ ನಾಟ್ ಬಿಕಮ್ ಇಸ್ ಪ್ರೈಮರಿ ಸಬ್ಜೆಕ್ಟ್. ಗೋಮತ್ ಸುಧನ್ ಅವರೇ, ಗೃಹಿಣಿಯರ ಪರ್ಸೆಪ್ಷನ್ ನೀವು ಹೇಳಿ. ಈಗ ಸ್ಯಾಂಪಲ್ ಸೈಜ್ ಸರಿ ಇರ್ಲಿಕ್ಕಿಲ್ಲ. ನಾನು ಯಾವತ್ತೂ ನೀವು ಕೊಟ್ಟಂತ ಸ್ಯಾಂಪಲ್ಗಳ ಬಗ್ಗೆ ನಾನು ಯಾವತ್ತು ಇವತ್ತಲ್ಲ, ಓಕೆ, ನಾನು ಅನೇಕ ಬಾರಿ ನಿಮ್ಮ ಜೊತೆ ಕೂತ್ಕೊಂಡಿದ್ದೀನಿ, ಬೇರೆ ಬೇರೆಯವ್ರ ಜೊತೆ ಕೂತ್ಕೊಂಡಿದ್ದೀನಿ. ನಾನು ಯಾವುದನ್ನು ಸಹ ಕ್ವಶನ್ ಮಾಡೋದಿಲ್ಲ, ಯಾರ ಇಂಟೆಗ್ರಿಟಿಯನ್ನು ನಾನು ಕ್ವಶನ್ ಮಾಡೋದಿಲ್ಲ. ಈ ಸರ್ವೆ ಸಮಯದಲ್ಲಿ ಆ ರೀತಿಯಾದಂಥದ್ದು ಬಂದಿದೆ. ನನಗೆ ಈ ರೀತಿಯಾದಂಥ ರಿಸಲ್ಟ್ ಬಂದಿದ್ದು ಯಾಕೆ ಆಶ್ಚರ್ಯ ಅನ್ಸುತ್ತೆ ಅಂದರೆ, ನರೇಂದ್ರ ಮೋದಿ ಹೇಳಿಕೊಂಡಂಥ ಸಾಧನೆಗಳೇನಿದೆ, ಅಮಿತ್ ಶಾ ನರೇಂದ್ರ ಮೋದಿ ಅವರು, ಅದು ಈ ದೇಶದ ಗೃಹಿಣಿಯರನ್ನ ಕುರಿತಾಗಿತ್ತು. ಸರ್, ನಾವು ಗ್ಯಾಸ್ ನೋಡಿ, ಒಂದು ನಾನು ಹೇಳ್ತಾ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೀವಿ, ಶೌಚಾಲಯಗಳನ್ನ ಕೊಟ್ಟಿದ್ದೀವಿ, ಹಳ್ಳಿಗೂ ಕರೆಂಟ್ ಕೊಟ್ಟಿದ್ದೀವಿ. ಗೃಹಿಣಿಯರಿಗೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡಬೇಕು ಅಂತನೂ ಆಗಿದ್ರೆ ನಾವೆಲ್ಲರಿಗೂ ಸಹ ಉಜ್ವಲ ಯೋಜನೆಯನ್ನು ಕೊಟ್ಟಿದ್ದೇವೆ. ಓಕೆ. ಆ ನಂತರದಲ್ಲಿ ಶೌಚಾಲಯಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿಸಿಕೊಡಲಾಗಿದೆ. ಓಕೆ. ಪ್ರೈಸ್ ರೈಸ್ ಆಗೇ ಇಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ. ಇನ್ಫ್ಲೇಷನ್ ಕಡಿಮೆ ಇದೆ. ಇಟ್ ಈಸ್ ಅಂಡರ್ ಪರ್ಫೆಕ್ಟ್ ಕಂಟ್ರೋಲ್. ಎಸ್. ಹೀಗಿರಬೇಕಾದಂಥ ಸಂದರ್ಭದಲ್ಲಿ ಗೃಹಿಣಿಯರಿಗೆ ಸಂಬಂಧಪಟ್ಟಂಗೆ ಅವರ ಅಡುಗೆ ಮನೆ ಎಕನಾಮಿಕ್ಸ್ ಏನಿದೆ ಅದಕ್ಕೆ ಪ್ರೈಸ್ ರೈಸ್ ಇಲ್ಲ, ಅದಕ್ಕೆ ಹೊಗೆ ಮುಕ್ತ ಆಗಿದೆ. ಈ ಥರದ ಎಲ್ಲ ಸಂದರ್ಭಗಳು ಇರುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಾವು ಸ್ವಲ್ಪ ಜಾಸ್ತಿ ಬರಬೇಕಾಗಿತ್ತು ನಮ್ಮ ಅಪೇಕ್ಷೆ ಇದೆ. ಏನಾದರೂ ತಾಯಿ ಅಂದ್ರು ನಮೋ ನಮಃ. ನೀವು ಗ್ಯಾಪ್ ಕಡಿಮೆ ಆದರೂ ಕೂಡ ನೀವು ಸಹಿಸ್ಕೊತಾ ಇಲ್ಲ ಅಂತ. ಗ್ಯಾಪ್ ಸಂತೋಷ. ರಾಹುಲ್ ಗಾಂಧಿಗೂ ಮೋದಿ ಅವ್ರಿಗೂ ದೊಡ್ಡ ಗ್ಯಾಪ್ ಇರಬೇಕು ಅನ್ನೋದು ನಿರೀಕ್ಷೆ. ಇಲ್ಲ ಸರ್, ನಿಮ್ಮ ಅಪೇಕ್ಷೆ ಏನ್ ಬೇಕಾದ್ರೆ ಇರಲಿ. ಓಕೆ, ವಿ ವಿಲ್ ಟ್ರೈ ಟು ಇಂಪ್ರೂವ್ ಅಪಾನ್ ಇಟ್. ವಿ ವಿಲ್ ಟೇಕ್ ಇಟ್ ಪಾಸಿಟಿವ್. ಬ್ರಿಜೇಶ್ ಕಾಳಪ್ಪ ಅವರೇ, ಗೃಹಿಣಿಯರ ಮಧ್ಯದಲ್ಲಿ ಮೋಸ್ಟ್ ಪಾಪ್ಯುಲರ್ ಎಲ್ಲ ಕ್ಯಾಟಗರಿಗಳಿಗಿಂತ ಗೃಹಿಣಿಯರ ಕ್ಯಾಟಗರಿಯಲ್ಲಿ ರಾಹುಲ್ ಗಾಂಧಿ ಮೋಸ್ಟ್ ಪಾಪ್ಯುಲರ್. ಇದಕ್ಕೆ 3-4 ಕಾರಣ ಇರ್ಬೋದು. ಲೈಕ್ ಐ ಸೆಡ್, ಒರಿಜಿನಲಿ ನಾನು ಮೊದಲು ಹೇಳಿದ್ದನ್ನೇ ಐ ಡೋಂಟ್ ವಾಂಟ್ ಟು ರಿಪೀಟ್, ಬಟ್ 2-3 ಕಾರಣ ಇರ್ಬೋದು. ಒಂದು ಅಂತ ಹೇಳಿದ್ರೆ, ಇವತ್ತು ನೀವು ನೋಟ್ಬಂದಿ ಮಾಡಿ
ಇವತ್ತು ಗೃಹಿಣಿಯರ ಯಾವ ಒಂದು ಸೇವಿಂಗ್ಸ್ ಇತ್ತು ಅದನ್ನೆಲ್ಲ ನೀವು ಬ್ಯಾಂಕ್ಗೆ ಹಾಕ್ಸಿದ್ರಿ, ಆಯ್ತಾ? ಅದು ಟೋಟ್ಲಿ ಅನಾವಶ್ಯಕವಾಗಿತ್ತು, ಕಂಪ್ಲೀಟ್ಲಿ ಅನಾವಶ್ಯಕವಾಗಿತ್ತು. ಅದು ಆ್ಯಕ್ಚುಲಿ ಅವರೊಂದು ಅದನ್ನು ಒಂದು ಎಲ್ಲ ತಪ್ಪಿದಾಗ ಅದನ್ನು ಬಳಕೆ ಮಾಡೋದಕ್ಕೆ ಅವರು ಇಟ್ಕೊಂಡಿದ್ರು. ಅದಕ್ಕೆ ಒಂದಷ್ಟು ಸಿಟ್ಟಿರ್ಬೋದು ಅವ್ರಿಗೆ. ಆಮೇಲೆ ಸಿಟ್ಟು ಅದು ಸರ್ವೇ ಸಾಮಾನ್ಯ ಒಂದು. ಆಮೇಲೆ ಎರಡನೇದು ಅಂತ ಹೇಳಿದ್ರೆ ಅವ್ರ ಪರ್ಸನಲ್ ಕಾಂಡಕ್ಟ್. ಮೋದಿ ಸಾಹೇಬ್ರದ್ದು ಅಲ್ಲಿ ಪರ್ಸನಲ್ ಕಾಂಡಕ್ಟ್ ಅಂದರೆ ವೈಫ್ ಮೊದಲನೇದಾಗಿ ಅವರು ಮೆನ್ಷನ್ ಮಾಡದೇ ಇದ್ದಿದ್ದು ಅಫಿಡೇವಿಟ್ ಅಲ್ಲಿ, ಅದನ್ನು 2014ರಲ್ಲಿ ಮಾಡ್ಕೊಂಡಿರೋದು, ಮತ್ತು ಅವ್ರ ಜೊತೆ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋಂಥದ್ದು, ಅದು ಒಂದು ಇಂಪ್ಯಾಕ್ಟ್ ಆಗಿರ್ಬೋದು. ಮತ್ತು ಮೂರನೇದು ಅಂತ ಹೇಳಿದ್ರೆ ಈ ಯಾವ ಒಂದು ನೀವು ಗ್ಯಾಸ್ ಬಗ್ಗೆ ಅಷ್ಟು ಮಾತಾಡ್ತೀರಿ, ಗ್ಯಾಸ್ ರೇಟ್ ಇವಾಗ ಎಷ್ಟಿದೆ, ಪೆಟ್ರೋಲ್ ದರ ಎಷ್ಟಿದೆ, ಸೊ ಎಲ್ಲ ಕಡೆನೂ ನಿಮಗೆ ಯಾವ ಒಂದು ಪ್ರೈಸ್ ರೈಸ್ ಹೇಗಿದೆ ಎಫೆಕ್ಟ್ ಆಗ್ತಿದೆ, ತುಂಬ ನೋವಾಗ್ತಿದೆ. ಆಮೇಲೆ ಮೊದಲನೇದಾಗಿ ಗೃಹಿಣಿಯರಿಗೆ ಅದು ಹೆಚ್ಚು ನೋವಾಗೋದು. ಆಮೇಲೆ ಎರಡನೇ ವಿಚಾರ ಅಂತ ಹೇಳಿದ್ರೆ ನೀವು ನಿರುದ್ಯೋಗದ ವಿಚಾರದಲ್ಲಿ ಅಕಸ್ಮಾತ್ ಗಂಡಂಗೆ ನೌಕರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಆ ಮಹಿಳೆನೇ ಒಂದು ಊಟನೂ ರೆಡಿ ಮಾಡಬೇಕು, ಅದಕ್ಕೆ ವ್ಯವಸ್ಥೆನೂ ತಾನೇ ಮಾಡ್ಕೋಬೇಕು, ಆ ಪಕ್ಕದ ಮನೆ ಈಸ್ಕೊಳ್ಳೋದು ಮಾಡೋದೇನೋ ಮಾಡ್ಕೋಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇಕಾನಮಿ ಕುಸಿತ ಆಗಿದೆ. ಓವರ್ ಆಲ್ ಇಕಾನಮಿ ಇನ್ಫ್ಲೇಷನ್ ವಾಸ್ 10%, now it has come down to 3%. ಸರ್ ನೀವೇನೇ ಇರಲಿ ಇನ್ಫ್ಲೇಷನ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಪ್ರೈಸ್ ರೈಸ್ ಬಗ್ಗೆ ಮಾತಾಡಲ್ಲ, ಪ್ರೈಸ್ ರೈಸ್ ಬಗ್ಗೆ ಮಾತಾಡ್ತೀನಿ ಸರ್. ಅದೇ ಹಣದುಬ್ಬರ ಅಂತ ನಾನು ಅನ್ಕೊಂಡಿದ್ದೆ. No, that's not the same. Price rise is different, inflation is different. Inflation is only a contributory factor. Price rise natural course ಅಲ್ಲಿ ಆಗೇ ಆಗುತ್ತೆ. ಓಕೆ ಎಸ್ ಪ್ರಶಾಂತ್, ಗೃಹಿಣಿಯರ ಪೈಕಿ ರಾಹುಲ್ ಗಾಂಧಿ ಹತ್ತತ್ರ ನರೇಂದ್ರ ಮೋದಿ ಅವರಷ್ಟೇ ಪಾಪ್ಯುಲರ್, ಹೆಚ್ಚು ಕಡಿಮೆ 5% ಡಿಫ್ರೆನ್ಸ್ ಇದೆ ಇಬ್ಬರಿಗೂ. ತಮ್ಮ ಮನೆಯವರ ಅಭಿಪ್ರಾಯ ಕೇಳಬೇಕು ಅನ್ಕೊಂಡೆ ನಾನು. ಅಜಿತ್ ತುಂಬ ಆಶ್ಚರ್ಯ ಅನ್ಸುತ್ತೆ. ಯಾಕಂದರೆ 2014ರಲ್ಲಿ ನರೇಂದ್ರ ಮೋದಿ ಗುಜರಾತ್ನಿಂದ ದಿಲ್ಲಿಗೆ ಬಂದಾಗ ಅತಿ ಹೆಚ್ಚು ಅವರಿಗೆ ಮತ ನೀಡಿದವರು ಮತ್ತು ಮುಂದಿನ ರಾಜ್ಯದ ವಿಧಾನಸಭಾ ಚುನಾವಣೆಗಳಲ್ಲಿ ಮತ ನೀಡಿದವರು ಕೂಡ ಮಹಿಳೆಯರು. ಯಾಕೆ ಮಹಿಳೆಯರು ಅಂದರೆ ಒಂದು ಸರ್ವೆಯ ಇಡೀ ಒಂದು ಸ್ಯಾಂಪ್ಲಿಂಗ್ನಲ್ಲಿ ಏನಾದರೂ ಸಮಸ್ಯೆ ಇರಬಹುದು. ಯಾವ್ಯಾವ ಸೆಂಟರ್ಸ್ ಕೇಳಿದ್ದಾರೆ ಅಲ್ಲ. ಒಂದು ಎರಡನೇದು, ರಾಹುಲ್ ಗಾಂಧಿ ಒಬ್ಬ ಒಂದು ರೀತಿಯಾಗಿ ತುಂಬ ಹೆಚ್ಚು ಟ್ರೋಲ್ ಆಗ್ತಿದ್ದಾರೆ ಅನ್ನುವ ಕಾರಣಕ್ಕೆ ಮಹಿಳೆಯರಿಗೆ ಅಯ್ಯೋ ಪಾಪ ಅಂತ ಕೂಡ ಅನಿಸಿರ್ಬೋದು. ಆ ಕಾರಣದಿಂದ ಸ್ವಲ್ಪ ಮಹಿಳೆಯರು ರಾಹುಲ್ ಗಾಂಧಿ ಪರ ವಾಲ್ತಿದ್ದಾರೇನೋ ನನಗೆ ಗೊತ್ತಿಲ್ಲ. ಅಂದರೆ ಇದನ್ನು ಹೇಗೆ ವಿಶ್ಲೇಷಣೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಕೂಡ ಸಮಯ ಬೇಕಾಗುತ್ತೆ, ಅರ್ಥ ಆಗ್ತಿಲ್ಲ. ಎಸ್ ಇದರಲ್ಲಿ ಅಜಿತ್ ನಾವು ಒಂದು ನೋಡಬೇಕು ಅಂದರೆ ಸ್ಟಿಲ್ ಮಹಿಳೆಯರ ವಿಭಾಗದಲ್ಲಿ ಮೋದಿ ವೆರಿ ಪಾಪ್ಯುಲರ್ ಅನ್ನುವಂಥದ್ದು ಅದಿದೆ. ಬಟ್ ಈ ಗ್ಯಾಪ್ ಕ್ಲೋಸ್ ಆಗ್ತಿದೆ ಅನ್ನುವಂಥದ್ದು ಲಾಸ್ಟ್ ಇಲೆಕ್ಷನ್ನಲ್ಲಿ ನಾವು ನೋಡುವಾಗ ರಾಹುಲ್ ಗಾಂಧಿ ಈ ಥರದ ಒಂದು ದೊಡ್ಡ ಫೋರ್ಸ್ ಆಗಿ ಇನ್ನೂ ಆಗಿರಲಿಲ್ಲ. ಅವರ ದೊಡ್ಡ ಫೋರ್ಸ್ ಆಗಿ ನಮಗೆ ಒಂದು ದೊಡ್ಡ ನಾಯಕ ಅನ್ನೋ ರೀತಿಯಲ್ಲಿ ಎಕ್ಸೆಪ್ಟೆನ್ಸ್ ತುಂಬ ಜಾಸ್ತಿ ಬಂದಿದ್ದು ಯಾವಾಗ ಅಂತಂದರೆ ಗುಜರಾತ್ ಚುನಾವಣೆಯ ನಂತರದಿಂದ. ಆಮೇಲೆ ನಾವು ಇನ್ನೊಂದು ನೋಡಬೇಕು, ಈ ಪ್ರೈಸ್ ರೈಸ್ ವಿಚಾರದಲ್ಲಿ ಮಹಿಳೆಯರನ್ನ ತುಂಬ ಅವರಿಗೆ ವೈಯಕ್ತಿಕವಾಗಿ ಕಾಡುವಂಥ ಒಂದು 3-4 ವಿಚಾರಗಳಿದೆ. ಒಂದು ಪ್ರೈಸ್ ರೈಸ್ ಬಗ್ಗೆ ನಾವು ಮಾತಾಡ್ತಿದ್ವಿ, ಇನ್ಫ್ಲೇಷನ್ ಕಡಿಮೆ ಇದೆ ಅಂತೇಳಿ ಹೇಳ್ತಿದ್ರಲ್ಲ, ಇಟ್ಸ್ ದ ಅನಾಲಿಸಿಸ್ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಇನ್ಫ್ಲೇಷನ್ ಅಂದರೆ ಏನು? ಇಟ್ ಇಸ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ದ ಪ್ರೈಸ್. ಅಂದರೆ ಈಗ ಕಳೆದ ವರ್ಷಕ್ಕಿದ್ದ ರೇಟ್ಗೂ ಈಗಲೂ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನೋಡಿದ್ರೆ ನಾವು ಆನ್ ಸಮ್ ಬೇಸ್ ಲಾಸ್ಟ್ ಇಯರೇ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಈಗ ನಿಮ್ಮ ಅದರದ್ದು ಈ ವರ್ಷ ನೀವು ಏರಿರೋ ಪ್ರಮಾಣ ಕಡಿಮೆ ಅಂದ ತಕ್ಷಣ ಆ ಇನ್ಫ್ಲೇಷನ್ ಕಡಿಮೆ ಅಂತ ರೇಟ್. ಈಗ ಗ್ಯಾಸ್ ರೇಟು 450 ರೂಪಾಯಿ ಇದ್ದಿದ್ದು ಇವತ್ತು 1000 ರೂಪಾಯಿ ಅನ್ನುವಂಥದ್ದು ಮಹಿಳೆಯರಿಗೆ ಸ್ಟಿಲ್ ಬಾದರ್ ಆಗುತ್ತೆ. ಅದನ್ನು ನಿಮ್ಮ ಮನೆಯಲ್ಲಿ ಕೂಡ ಅದನ್ನು ಮಾತಾಡ್ತಿರ್ತಾರೆ, ಓ ರೇಟ್ ಜಾಸ್ತಿ ಆಯಿತು ಅಂತ. ಪ್ರತಿದಿನ ಅದನ್ನೇ ನೋಡ್ಕೊಂಡು ವೋಟ್ ಹಾಕ್ತಾರೆ ಅಂತಲ್ಲ, ಬಟ್ ರೇಟ್ ಜಾಸ್ತಿ ಆಗಿದೆ ಅನ್ನುವಂಥದ್ದಿದೆ. ಬಟ್ ಇನ್ಫ್ಲೇಷನ್ ಏನಿದೆಯಲ್ಲ, ಕಳೆದ ಬೇಸ್ ಪಾಯಿಂಟಿಂದ ಈ ಬೇಸ್ ಪಾಯಿಂಟಿಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ನಾವು ಅದನ್ನು 3 ವರ್ಷದ ಹಿಂದೆ ಅಥವಾ 4 ವರ್ಷದ ಹಿಂದೆ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲೇ ಎಷ್ಟು ಕಡಿಮೆ ಇತ್ತು, ಈಗ ಎಷ್ಟಾಯ್ತು ಅಂತ ಅದನ್ನ ಇಟ್ ವಾಂಟ್ ಶೋ ಬೇಸ್ ಪಾಯಿಂಟ್. ಪ್ರೈಸ್ ರೈಸ್ ನಾವು ನೋಡ್ತಾ ಇರೋದು ಕಳೆದ 6-8 ವರ್ಷಗಳಲ್ಲಿ UPA ಸರ್ಕಾರದಲ್ಲಿದ್ದಂಥ ಪ್ರೈಸ್ ಅಕ್ಕಿದೇನಿತ್ತು, ನೀವು ಇನ್ಫ್ಲೇಷನ್ ಬಿಟ್ಬಿಡಿ, ನಾನು ಅಕ್ಕಿ ಬೆಲೆ ಏನಿತ್ತು, ಬೆಲೆ ಏನಿತ್ತು, ಎಣ್ಣೆ ಕಾಳುಗಳ ಬೆಲೆ ಏನಿತ್ತು, ಎಣ್ಣೆಯ ಬೆಲೆ ಏನಿತ್ತು, ಈಗಿನ ಬೆಲೆ ಹೋಲ್ತು ಅಂತಂದ್ರೆ ಆಲ್ಮೋಸ್ಟ್ ಬೇಳೆ ಕಾಳುಗಳೆಲ್ಲ ಆಲ್ಮೋಸ್ಟ್ 40-45%, 50% ಕಡಿಮೆ ಆಗಿದ್ದಾವೆ. ಸರ್, ಇಟ್ ಇಸ್ ಅ ರೋಡ್ ಮ್ಯಾಪ್ ಸರ್. ಮಹಿಳೆಯರ ಪೈಕಿ ಗೃಹಿಣಿಯರ ಪೈಕಿ ಪಾಪ್ಯುಲಾರಿಟಿ ಕಡಿಮೆ ಆಗಿದೆ. ನಾನು ಬಹಳ ಗೌರವಯುತವಾಗಿ ನಮಸ್ಕಾರ ಮಾಡಿದ್ದೀನಿ.
ಅವರ ಭಾವನೆಗೆ ನಾ ಬೆಲೆ ಕೊಡ್ತೀನಿ. ಅಕಸ್ಮಾತ್ ವಿಚಾರ ಹೇಳಿ. ನನಗೊಂದು ಬ್ರೇಕ್ನ ಸಮಯ ಆಗಿದೆ. ಇನ್ನೊಂದು ಪಾಯಿಂಟ್ ಅದರಲ್ಲಿ ತುಂಬಾ ಅವರಿಗೆ ಪ್ರಿಕ್ ಆಗ್ತಿರೋದೇನು ಅಂದ್ರೆ ಗೋಲ್ಡ್ ಪರ್ಚೇಸ್ ಮಾಡುವಂತದ್ದನ್ನ ನಾವು ಅಲ್ಲಿ ಆಲ್ರೇಟ್ಸ್ ನಾವು ಅವರಿಂದ ಕೊಡ್ತೀವಿ ಅದನ್ನ ರಿಸ್ಟ್ರಿಕ್ಟ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಮೊದಲಾದ್ರೆ ನೀವು ಬಂಗಾರವನ್ನ ತಗೊಂಡ್ಬಂದು ಈಸಿಯಾಗಿ ಆಗಿರೋದು. ಈಗ ಅದ್ರ ಮೇಲೆ ನಮಗೆ GST ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಜನ ಅದನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಎರಡನೇದಾಗಿ ನೀವು ಮಿನಿಮಮ್ ಇಷ್ಟು ತಗೋಬೇಕು ಅಂದ್ರೆ ಅದನ್ನ ಕ್ಯಾಶ್ ಕೊಡೋಕ್ಕಾಗಲ್ಲ, ಯು ನೀಡ್ ಟು ಪೇ ಇಟ್ ಆನ್ ವೈಟ್ ಅನ್ನೋ ರೀತಿಯಲ್ಲಿ ಬರ್ತಿರುವಂಥದ್ದು. ಅಥವಾ 2 ಲಕ್ಷಕ್ಕಿಂತ ಜಾಸ್ತಿ ಆದರೆ ಪ್ಯಾನ್ ಕಾರ್ಡ್ ಕೊಡಬೇಕು. ಸೊ ಈ ತರದ ಇಂಪ್ಯಾಕ್ಟ್ಗಳು ಮಹಿಳೆಯ ಮೇಲೆ ಆಗಿ ಇದೆಲ್ಲ ನಿಮಗೆ ತಕ್ಷಣಕ್ಕೆ ಹಿಂಗೆ ಮೆಷರ್ ಆಗುವಂಥದ್ದು, ಯಾರು ಅಕ್ಸೆಪ್ಟ್ ಮಾಡುವಂಥದ್ದಲ್ಲ. ಸಣ್ಣ ರೀಸನ್ಗಳಿರುತ್ತೆ. ಈ ಕಾರಣದಿಂದ ಇದಕ್ಕಿಂತ ಇದು ಬೆಟರ್ ಏನೋ ಅಂತ ದೇ ಆರ್ ನಾಟ್ ವೆರಿ ಡಿಸೈಡೆಡ್ ಆನ್ ಈಗ ಪಾಕಿಸ್ತಾನದಲ್ಲಿ ಹಿಂಗೆ ಮಾಡಿಬಿಟ್ರು ಅಥವಾ ಹಿಂಗೆ ಉದ್ಯೋಗವನ್ನು ಹಿಂಗೆ ಮಾಡಿ ಇದು ಅಂತ ಹೇಳಲ್ಲ. ಅವರಿಗೆ ತುಂಬ ಕ್ಲೋಸ್ ಆಗಿರುವಂಥ ವಿಚಾರಗಳು ಪ್ರೈಸ್ ರೈಸ್ ಆಗಿರ್ಬೋದು, ಅಥವಾ ಗ್ಯಾಸ್ ಆಗಿರ್ಬೋದು, ಅಥವಾ ಈ ಬಂಗಾರ ಪರ್ಚೇಸ್ ರಿಲೇಟೆಡ್ ಆಗಿರ್ಬೋದು. ಈ ಥರದ ಸಣ್ಣ ವಿಚಾರಗಳು ಪ್ರಾಬಬ್ಲಿ ದ್ಯಾಟ್ ಈಸ್ ದ ರೀಸನ್ ಈಗ ಇದನ್ನು ರಾಹುಲ್ ಗಾಂಧಿ ಅಡ್ರೆಸ್ ಮಾಡ್ತಿರೋದು ಅದನ್ನೇ. ಸೊ ಪ್ರಾಬಬ್ಲಿ ದೇ ಮಸ್ಟ್ ಹಾವ್ ಇಟ್ ಈಸ್ ಈಸಿ ಟು ಕನ್ವಿನ್ಸ್ ದೆಮ್ ದ್ಯಾನ್ ಯುವರ್ ಸ್ಪೆಸಿಫಿಕ್ ಈ ಆಡಿಯನ್ಸ್, ಉಳಿದ ಆಡಿಯನ್ಸ್ಗಿಂತ ಅವ್ರನ್ನ ಕನ್ವಿನ್ಸ್ ಮಾಡೋದು ಮೇ ಬಿ ಕನ್ವರ್ಷನ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ಈ ಸಂಖ್ಯೆ ಹೆಚ್ಚು ಕಡಿಮೆ ಆಗಬಹುದು. ಕಾಂಗ್ರೆಸ್ ಕುಡ್ ಕನ್ವರ್ಟ್ ಲಿಟ್ಲ್ ಮೋರ್ ಅಲ್ಲಿ ಆ ಸೆಕ್ಟರ್ ನಲ್ಲಿ ಅಂತ ತುಂಬಾ ಚಿಕ್ಕ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ.